ಇದು ಸರಿನಾ ರೀ? ನೀವೇನ್ ಮಾಡ್ಬೇಕು? ಮೊದಲು ಒಬ್ಬರೇ ಹೋಗಿ ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡ್ಬೇಕು. ನಿಮ್ಗೆ ಎಷ್ಟೇ ಅರ್ಜೆಂಟ್ ಇರ್ಲಿ, ಅಲ್ಲಿ ಏನಾದ್ರೂ ₹1 ಕೋಟಿ ಬರುವಷ್ಟು ಕೆಲಸ ಇದ್ರು ಕೂಡ ನೀವು ಅದನ್ನೇ ಮಾಡ್ಬಿಟ್ಟು ಹೋಗ್ಬೇಕು. 1 ನಿಮಿಷ ಏನಾಗುತ್ತೆ, ನೀವೇನ್ ಮಾಡ್ತೀರಾ? ಚಪ್ಪಲಿ ಹಾಕೊಂಡು ಎಲ್ಲ ರೆಡಿ ಆಗಿ ಎಲ್ಲ ಮೇಕಪ್ ಅಲ್ಲಿ ನೋಡ್ಕೊಂಡು ಮಿರರ್ ಹತ್ರ ಹೋಗಿ ನೋಡ್ಕೋಬೇಕಾ ಟೈಮಲ್ಲಿ ಆಚೆ ಬಂದು ನಿನ್ ಕೈ ಕಟ್ಕೊಂಡು, ಸ್ವಾಮಿ ನನಗೆ ಆಚೆ ಹೋಗ್ತದೆ, ನನ್ನ ಪ್ರಯಾಣ ನಾಶ ಮಾಡಿ ನಾವು ಹೋಗುವಾಗ ಬರುವಾಗ ನನ್ನ ಕೃಪೆಯಲ್ಲಿ ಪರಿಶುದ್ಧಾತ್ಮ ಸಹಾಯ ಕೊಡು, ನೀನೇ ನನ್ನ ನಡೆಸಬೇಕು, ಆಮೇಲೆ ಅಷ್ಟೇ. ಇದು ಪ್ರಾರ್ಥನೆ ಅಲ್ಲ. ನಾವು ಕಲಿಬೇಕು ಈ ವರ್ಷದಲ್ಲಿ. ಯಾಕಂತಂದ್ರೆ ದೇವರ ವಾಕ್ಯವು, ದೇವರ ಪ್ರಾರ್ಥನೆ ಅಂತಂದ್ರೆ ಅಷ್ಟು ಸುಲಭ ಅಲ್ಲ, ಅಷ್ಟು ಈಸಿಯಾಗಿ ನಾವು ತಗೋಬಾರ್ದು. ಈ ಲೋಕದಲ್ಲಿರುವಂತ ನಮಗೆ ಹಾಗೆ ಇರುವಂತ ಮನುಷ್ಯರನ್ನು ನೋಡಿ ನೀವು ಅಷ್ಟು ಭಯಪಟ್ಟು ಅವನಿಗೆ ಬಗ್ಗದಾದ್ರೆ, ಈತನ ಲೋಕದ ರಕ್ಷಕನು, ಈ ಲೋಕವನ್ನು ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನು, ಈತನ ಒಂದೊಂದು ಮಾತಲ್ಲಿ ಏನಿದೆ? ಶಕ್ತಿ ಇದೆ. ನೀನು ಎದ್ದು ಹೋಗು ಅಂತಂದ್ರೆ ಎದ್ದು ಹೋಗ್ತಾರೆ, ನೀನು ಸಾಯಿ ಅಂತ ಮಾತು ಹೇಳಿದ್ರೆ ಸಾಯ್ಬೇಕು ನಾವು, ನೀನು ಬದುಕ್ತೀಯ ಅಂತ ಹೇಳುವಾಗ ಬದುಕ್ತೇವೆ ನಾವು. ಅಷ್ಟು ಶಕ್ತಿ ಉಳ್ಳ ಮಾತು ನಾವು ಸುಲಭವಾಗಿ ತಾತ್ಸಾರವಾಗಿ ವರ್ಷದಲ್ಲಿ ತೆಗೆದುಕೊಳ್ಳಬೇಡಿ.